ANMR ನ್ಯೂಸ್ಗೆ ಸ್ವಾಗತ. ಆತ್ಮೀಯ ಚಿಂತಾಮಣಿ ಗ್ರಾಹಕರೇ, ನಗರದ ಬೆಂಗಳೂರು ಜೋಡಿ ರಸ್ತೆಯ ಪ್ರಭಾಕರ್ ಬಡಾವಣೆಯ ಮುಂಭಾಗದ ಗಾಯತ್ರಿ ಸ್ಟೀಲ್ ಅಂಗಡಿಯ ಜಾಗದಲ್ಲಿ ಸುಸಜ್ಜಿತ ಹಾಗೂ ಆಧುನಿಕ ರೀತಿಯಲ್ಲಿ ನೂತನವಾಗಿ ನಿರ್ಮಿಸಿರುವ ವೃಂದಾವನ ಕಲ್ಯಾಣ ಮಂಟಪಕ್ಕೆ ಒಮ್ಮೆ ಭೇಟಿ ಕೊಡಿ. ಸದರಿ ಕಲ್ಯಾಣ ಮಂಟಪದಲ್ಲಿ ಅತ್ಯಾಧುನಿಕ LED ಅಲಂಕಾರದೊಂದಿಗೆ ಉತ್ತಮ ಹಾಲ್ ಮತ್ತು ಚಾಟ್ಸ್ ಹಾಲ್ ಸೌಲಭ್ಯವಿದೆ. ಕುಷನ್ ಚೇರುಗಳು ಮತ್ತು ಸೋಫಾಗಳ ಸೌಲಭ್ಯವಿದೆ. 1800 ಜನಕ್ಕೆ ಅಡುಗೆ ಪಾತ್ರೆಗಳು ಮತ್ತು ಫ್ರೀಜರ್, ಕುಡಿಯಲಿಕ್ಕೆ RO ವಾಟರ್, ಕಾರು ಮತ್ತು ದ್ವಿಚಕ್ರ ವಾಹನಗಳಿಗೆ ಪ್ರತ್ಯೇಕ ಪಾರ್ಕಿಂಗ್ ವ್ಯವಸ್ಥೆ ಇದೆ. 18 ಮಂದಿಯ ಲಿಫ್ಟ್ ಸೌಲಭ್ಯ, ಪ್ರತ್ಯೇಕ 16 ಅಟ್ಯಾಚ್ ಬಾತ್ರೂಮ್ಗಳು ಮತ್ತು ಲಕ್ಸುರಿ ರೂಮ್ಗಳು, 80 ಕಿಲೋವ್ಯಾಟ್ ಜನರೇಟರ್, 150 kV ಪವರ್ ಸಪ್ಲೈ ಸಹ ಸೌಲಭ್ಯವಿದೆ. ಒಮ್ಮೆ ಭೇಟಿ ಕೊಡಿ. ವೃಂದಾವನ ಕಲ್ಯಾಣ ಮಂಟಪ, ಬೆಂಗಳೂರು ಜೋಡಿ ರಸ್ತೆ, ಚಿಂತಾಮಣಿ. ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ. ಮೊಬೈಲ್ ಸಂಖ್ಯೆ 9901199997 ಮತ್ತು 8861014251. ಕೋಟಗಲ್ ಖಾದ್ರಿ ಲಕ್ಷ್ಮೀ ನರಸಿಂಹಸ್ವಾಮಿ ರಾಜಗೋಪುರ ಶಿಖರ ಕಳಶ ಪ್ರತಿಷ್ಠಾಪನೆ ಮತ್ತು ಮಹಾಕುಂಭಾಭಿಷೇಕ. ಚಿಂತಾಮಣಿ ತಾಲೂಕಿನ ಕೋಟಗಲ್ ಮತ್ತು ಕೆ. ರಾಗುಟಳ್ಳಿ ಮಜ್ಜರ ಶ್ರೀ ಕ್ಷೇತ್ರ ಸಿಂಗ್ರೇಪಲ್ಲಿ ಶ್ರೀ ಖಾದ್ರಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದ ಮುಂಭಾಗದಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ರಾಜಗೋಪುರದ ಶಿಖರ ಕಳಶ ಪ್ರತಿಷ್ಠಾಪನೆ ಹಾಗೂ ಮಹಾಕುಂಭಾಭಿಷೇಕವನ್ನು 3 ದಿನಗಳ ಕಾಲ ವಿವಿಧ ಹೋಮ, ಹವನ ಮತ್ತು ಪೂಜೆಗಳ ಮೂಲಕ ಹಮ್ಮಿಕೊಳ್ಳಲಾಗಿದೆ ಎಂದು ಶಿಡ್ಲಘಟ್ಟ ತಾಲೂಕಿನ ಕೊತ್ತನೂರು ಗ್ರಾಮದ ನಿವೃತ್ತ DYSP A. ಮುನಿರೆಡ್ಡಿ ಮತ್ತು ದೇವಾಲಯದ ಪ್ರಧಾನ ಅರ್ಚಕರಾದ ಪ್ರಸನ್ನ ಕುಮಾರ್ ಅವರು ತಿಳಿಸಿದರು. ಅವರು ದೇವಾಲಯದಲ್ಲಿ ಪತ್ರಕರ್ತರೊಂದಿಗೆ ಮಾತನಾಡಿದ ಅವರು, ದೇವಾಲಯದ ಭಕ್ತಾದಿಗಳ ಸಹಕಾರದಿಂದ ಕಾರ್ಯಕ್ರಮ ನಡೆಯಲಿದೆ ಎಂದ ಅವರು, 2025 ಸೆಪ್ಟೆಂಬರ್ 1ರಂದು ಸೋಮವಾರ ಸಂಜೆ 6ರಿಂದ ಸೆಪ್ಟೆಂಬರ್ 3ರಂದು ಬುಧವಾರದವರೆಗೂ ವಿಶೇಷ ಪೂಜಾ ಕಾರ್ಯಕ್ರಮಗಳು, ದೇವರಿಗೆ ವಿಶೇಷ ಅಲಂಕಾರ ಸಹ ಏರ್ಪಡಿಸಲಾಗಿದೆ. ಬುಧವಾರ ಬೆಳಗ್ಗೆ 11ರಿಂದ 12 ಗಂಟೆ ಒಳಗೆ ರಾಜಗೋಪುರ ಶಿಖರ ಕಳಶ ಪ್ರಾಣ ಪ್ರತಿಷ್ಠಾಪನೆ, ಮಹಾಕುಂಭಾಭಿಷೇಕ ನಡೆಯಲಿದೆ. ನಂತರ ಮಹಾಮಂಗಳಾರತಿ, ತೀರ್ಥಪ್ರಸಾದ ವಿನಿಯೋಗ, ಅನ್ನಸಂತರ್ಪಣೆ ಸಹ ನಡೆಯಲಿದೆ ಎಂದು ಅವರು ತಿಳಿಸಿದರು. ದೇವಾಲಯದ ಎಲ್ಲ ಭಕ್ತ ಮಹಾಶಯರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಕೃಪೆಗೆ ಪಾತ್ರರಾಗಬೇಕೆಂದು ಅವರು ಮನವಿ ಮಾಡಿದರು. ಲಕ್ಷ್ಮೀನರಸಿಂಹಸ್ವಾಮಿ ದೇವಸ್ಥಾನದ ನೂತನ ರಾಜಗೋಪುರದ ನಿರ್ಮಾಣದ ಕಾರ್ಯಕ್ರಮ 2023ರಿಂದ ಪ್ರಾರಂಭವಾಗಿ ಈಗ ಮುಕ್ತಾಯಗೊಂಡಿರುತ್ತದೆ. ಈ ರಾಜಗೋಪುರದ ಕಳಶ ಪ್ರತಿಷ್ಠಾಪನಾ ಕಾರ್ಯಕ್ರಮಗಳನ್ನು ಸೆಪ್ಟೆಂಬರ್ ತಿಂಗಳು 1 ಮತ್ತು 2, 3ನೇ ತಾರೀಕು 3 ದಿವಸ ಪೂಜಾ ಕಾರ್ಯಕ್ರಮಗಳನ್ನು ನಡೆಸಿಕೊಡಲು ಸೇವಾಕರ್ತರು ಮತ್ತು ಭಕ್ತಾದಿಗಳು ಮತ್ತು ಸುತ್ತಮುತ್ತಲಿನ ಜನರ ಅಭಿಪ್ರಾಯದ ಮೇರೆಗೆ ತೀರ್ಮಾನ ತೆಗೆದುಕೊಂಡು ಈ ಕಾರ್ಯಕ್ರಮಗಳು 2ನೇ ತಾರೀಕು ಪೂಜಾ ವಿಧಾನಗಳು, 3ನೇ ತಾರೀಕು ಬುಧವಾರ ಕಳಶ ಪ್ರತಿಷ್ಠಾಪನೆ ಮಧ್ಯಾಹ್ನ ಬೆಳಗ್ಗೆ 11:15ರಿಂದ 12 ಗಂಟೆ ಒಳಗಾಗಿ ಕಳಶ ಪ್ರತಿಷ್ಠಾಪನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುತ್ತೇವೆ. ಭಕ್ತಾದಿಗಳು ಮತ್ತು ಸೇವಾಕರ್ತರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡಬೇಕೆಂದು ತಮ್ಮಲ್ಲಿ ವಿನಯಪೂರ್ವಕವಾಗಿ ಬೇಡಿಕೊಳ್ಳುತ್ತಿದ್ದೇನೆ. ಬಂದ ಭಕ್ತಾದಿಗಳಿಗೆ ಆ ದಿವಸ ಅನ್ನ ಸಂತರ್ಪಣೆ ಕಾರ್ಯಕ್ರಮವೂ ಸಹ ಇರುತ್ತೆ. 2 ದಿವಸನೂ ಅನ್ನ ಸಂತರ್ಪಣಾ ಕಾರ್ಯಕ್ರಮ ಇರುತ್ತೆ. ವಂದನೆಗಳು. ಖಾದ್ರಿ ನರಸಿಂಹಸ್ವಾಮಿ ದೇವಾಲಯದ ಕುಂಭಾಭಿಷೇಕದ
ಕಾರ್ಯಕ್ರಮಗಳು ದಿನಾಂಕ 1/9/2025 ಸೋಮವಾರ ಸಾಯಂಕಾಲ 5 ಗಂಟೆಗೆ ಗಂಗಾ ಪೂಜೆ, ಗಣಪತಿ ಪೂಜೆ, ಸ್ವಸ್ತಿವಾಸನ, ದೇವನಾಂದಿ, ರಕ್ಷಾಬಂಧನ, ಪಂಚಗವ್ಯ, ಋತ್ವಿಕ್ ವರ್ಣ, ಅಂಕುರಾರ್ಪಣೆ, ಅಗ್ನಿ ಪ್ರತಿಷ್ಠಾಪನೆ, ಮಹಾಗಣಪತಿ, ರಕ್ಷಾಜ್ಞ, ಕೂಷ್ಮಾಂಡ ಹೋಮಗಳು, ಬಲಿಹರಣ, ಮಹಾಮಂಗಳಾರತಿ, ತೀರ್ಥಪ್ರಸಾದ ನಿಯೋಗ. ದಿನಾಂಕ 2/9/2025 ಮಂಗಳವಾರ ಬೆಳಗ್ಗೆ ಪ್ರಾತಃ ಕಾಲ 6:30 ಗಂಟೆಗೆ ಕಲಶಸ್ಥಾಪನೆ, ಮಹಾಗಣಪತಿ, ನವಗ್ರಹ, ಮೃತ್ಯುಂಜಯ, ಶ್ರೀದೇವಿ ಭೂದೇ ಸಮೇತ ಶ್ರೀ ನರಸಿಂಹಸ್ವಾಮಿ ಆವಾಹನೆ, ಆರಾಧನೆ, ಪಂಚಾಮೃತ ಅಭಿಷೇಕ, ಜಪಪಾರಾಯಣ, ಅಲಂಕಾರ, ಅರ್ಚನೆ, ಮಹಾಸಪನ, ಮಹಾನಿವೇದನೆ. 12 ಗಂಟೆಗೆ ತೀರ್ಥಪ್ರಸಾದ ವಿನಿಯೋಗ, ಅನ್ನದಾನ ಸೇವೆ. ಸಂಜೆ 6ರಿಂದ ಪ್ರದೋಷ ಪೂಜೆ, ಸಾಯಂ ದೀಕ್ಷಾಹೋಮ, ಕಲಶ ಶಿಖರ, ಆದಿವಾಸಗಳು, ಆದಿವಾಸಾಂಗ ಹೋಮಾದಿಗಳು, ಬಲಿಹರಣ, ಅಷ್ಟಾವದನ ಸೇವೆ, ಮಹಾನಿವೇದನೆ, ಮಂಗಳಾರತಿ, ಮಹಾಮಂಗಳಾರತಿ, ತೀರ್ಥಪ್ರಸಾದ ವಿನಿಯೋಗ, ಅನ್ನಸಂತರ್ಪಣೆ. ದಿನಾಂಕ 3/9/2025 ಬುಧವಾರ ಪ್ರಾತಃ ಕಾಲ ಉಷಕ್ಕಾಲ ಪೂಜೆ, ಪ್ರಾತರ್ ದೀಕ್ಷಾ ಹೋಮ, ಶ್ರೀ ಲಕ್ಷ್ಮೀನರಸಿಂಹ ಅವರಿಗೆ ಸ್ವಾಮಿಯವರಿಗೆ ಮಹಾನ್ಯಾಸ, ರುದ್ರಾಭಿಷೇಕ, ಬೆಳಗ್ಗೆ 11:15ರಿಂದ 11:45ರವರೆಗೆ ಸಲ್ಲುವ ಶುಭ ಅಭಜಿನ್ ಲಗ್ನದಲ್ಲಿ ನೂತನ ರಾಜಗೋಪುರ ಶಿಖರ ಕಲಶ ಪ್ರಾಣ ಪ್ರತಿಷ್ಠಾಪನೆ, ಪ್ರತಿಷ್ಠಾಂಗ ಹೋಮ, ಕಲಶ ಹೋಮ, ಗಣಪತಿ, ನವಗ್ರಹ ಪ್ರಧಾನ ದೇವತಾ ಮೂಲಮಂತ್ರ, ಸುದರ್ಶನ ಹೋಮಗಳು, ಬಲಿಹರಣ, ಪೂರ್ಣಾಹುತಿ, ಅಗ್ನಿ ಪ್ರದಕ್ಷಿಣ, ಉತ್ತರ ಪೂಜೆ, ಕಲಶ ಉದ್ವಾಸನೆ, ಮಹಾಕುಂಭಾಭಿಷೇಕ, ಅಷ್ಟಾವದನ ಸೇವೆ, ಮಹಾನಿವೇದನೆ, ಮಹಾಮಂಗಳಾರತಿ, ತೀರ್ಥಪ್ರಸಾದ ವಿನಿಯೋಗ, ಫಲ ಸಮರ್ಪಣೆ, ಆಶೀರ್ವಚನ, ಅನ್ನಸಂತರ್ಪಣೆ. ಐತಿಹಾಸಿಕ ಪುಣ್ಯ ಕಾರ್ಯಕ್ರಮಗಳಲ್ಲಿ ಭಕ್ತಾದಿಗಳೆಲ್ಲರೂ ಬಂದು ದೇವರ ಕೃಪೆಗೆ ಪಾತ್ರರಾಗಿ ಭಗವಂತನ ಪ್ರಸಾದವನ್ನು ಸ್ವೀಕರಿಸಿಕೊಂಡು ಹೋಗಬೇಕೆಂದು ಸೌನೆಯ ಪ್ರಾರ್ಥನೆ.